ಗ್ರಂಥಾಲಯವೆಂದರೆ ಜ್ಞಾನ ದೇಗುಲ, ಪುಸ್ತಕಗಳ ಭಂಡಾರ. ಸಾರ್ವಜನಿಕರಲ್ಲಿ ಓದಿನ ಹವ್ಯಾಸ ಹೆಚ್ಚಿಸುವ ಸಲುವಾಗಿ ಇರುವ ಪುಸ್ತಕಗಳ ಆಗರ. ಇದೇ ಮಾದರಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದ ಗ್ರಂಥಾಲಯ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದ್ದು, ಅದೊಂದು ಅರಿವು ಕೇಂದ್ರವಾಗಿ ಬೆಳೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬರ್ಗಿ ಗ್ರಾಮ ಪಂಚಾಯಿತಿ ಹಳೆಯ ಕಟ್ಟಡವೊಂದರಲ್ಲಿ 2007ರಲ್ಲಿ ಈ ಗ್ರಂಥಾಲಯ ಪ್ರಾರಂಭವಾಯಿತು. ಓದಿನ ಹಂಬಲದೊಂದಿಗೆ ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ ಜ್ಞಾನದ ದೀಪ ಬೆಳಗಿಸಬೇಕೆಂಬುದೇ ಇದರ ಸದುದ್ದೇಶವಾಗಿದೆ. ತಾಲೂಕು ಪಂಚಾಯಿತಿ, ವ್ಯವಸಾಯ ಸಹಕಾರಿ ಸಂಘ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸುಂದರ ಪರಿಸರದಲ್ಲಿ ಸುಸಜ್ಜಿತ ಗ್ರಂಥಾಲಯ ರೂಪುಗೊಂಡಿದೆ. ಸುಮಾರು 7,790ಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿ ಲಭ್ಯವಿದ್ದು, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ ಸೇರಿದಂತೆ ದಿನಪತ್ರಿಕೆಗಳು ಹಾಗೂ ನಿಯತಕಾಲಿಕೆಗಳು ಇಲ್ಲಿ ಲಭ್ಯವಿವೆ. ಜ್ಞಾನಪೀಠ ಪುರಸ್ಕೃತರ ಭಾವಚಿತ್ರಗಳು ನಮ್ಮ ನೆಲದ ಸಾಹಿತ್ಯದ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲದೆ ಮಕ್ಕಳಿಗಾಗಿ ಓದುವ ಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ಗಟ್ಟಿ ಓದು, ಓದಿನ ಮನೆಗೆ ಹೋಗೋಣ ಬಾ, ಅಮ್ಮನಿಗೊಂದು ಪುಸ್ತಕ, ನಮ್ಮ ಸಂವಿಧಾನ, ಸಣ್ಣ ಕಥೆ ಬರೆಯುವ, ಚಿತ್ರ ಬಿಡಿಸುವ, ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಕಾರ್ಯಕ್ರಮ, ಬೇಸಿಗೆ ಶಿಬಿರಗಳು ಇಲ್ಲಿ ನಡೆಯುತ್ತವೆ. ಅಲ್ಲದೆ ಮಕ್ಕಳಿಗೆ ಚೆಸ್, ಕೇರಂ, ಲೂಡೋದಂತಹ ಆಟಗಳು ಕೂಡ ಇಲ್ಲಿ ದೊರೆಯುವುದರಿಂದ ಇದೊಂದು ಮಾದರಿ ಗ್ರಂಥಾಲಯವಾಗಿದೆ. ದೂರದರ್ಶನದೊಂದಿಗೆ ದೇವಕಿ ನಾಯ್ಕ, ಅಮ್ಮನಿಗೊಂದು ಪುಸ್ತಕ ಅಭಿಯಾನವು ತುಂಬಾ ಜನಪ್ರಿಯವಾಗಿದೆ, ಮಕ್ಕಳ ಜ್ಞಾನ ವೃದ್ಧಿಗೆ ಸಹಕಾರಿಯಾಗಿದೆ ಎಂದರು. ಅಮ್ಮನಿಗೊಂದು ಪುಸ್ತಕದ ಅಭಿಯಾನ ಎಲ್ಲ ಜನಪ್ರಿಯ ಆಗ್ತಾ ಇದೆ. ಎಲ್ಲ ತಾಯಂದಿರು ಬಂದು ಇಲ್ಲಿ ಓದ್ತಾ ಇದ್ದಾರೆ. ನಮಗೂ ಭಾಳ ಖುಷಿ ಆಗ್ತಾ ಉಂಟು. ನಮ್ಮ ಮಕ್ಕಳಿಗೆ ಇದರಿಂದ ಒಳ್ಳೆಯ ಜ್ಞಾನ ಪಡೆಯುವಂಥ ಅವಕಾಶ ಸಿಕ್ಕಿದೆ. ನಮಗೆ ಬಹಳ ಸಂತೋಷ ಆಗಿದೆ. ಭಾಸ್ಕರ ದೇಸಾಯಿ, ಶಿಥಿಲಾವಸ್ಥೆಯಲ್ಲಿದ್ದ ಗ್ರಂಥಾಲಯದ ಕಟ್ಟಡವನ್ನು ಸಾರ್ವಜನಿಕರು, ಪಂಚಾಯಿತಿ ಸಹಕಾರದೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ ಅಚ್ಚುಮೆಚ್ಚಿನ ತಾಣ ಇದಾಗಿದೆ ಎಂದರು. ಈಗ ಇವತ್ತಿನ ದಿವಸದ ಮಟ್ಟಿಗೆ ಹೇಳುವುದಿದ್ರೆ ಸುಸಜ್ಜಿತವಾದಂಥ ಗ್ರಂಥಾಲಯ, ಸುಸಜ್ಜಿತವಾದ ಪೀಠೋಪಕರಣ ವ್ಯವಸ್ಥೆ ಮತ್ತು ಪುಸ್ತಕಗಳು ಸಾಕಷ್ಟಿವೆ. ಅದಕ್ಕಿಂತ ಇದನ್ನೆಲ್ಲ ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ರೂವಾರಿ ಇದ್ದಾರೆ. ಕುಸುಮಗೆ ಎಲ್ಲರಿಗೂ ಸಹ ಇಲ್ಲಿ ಬಂದರೆ ಒಂದ್ಸಲ ಗ್ರಂಥಾಲಯದಲ್ಲಿ ಕೂತ್ಕೊಂಡು ನಾವು ಓದಬೇಕು ಹೇಳುವಂತ ಅನಿಸ್ತದೆ. ಗ್ರಂಥ ಪಾಲಕರಾದ ಕುಸುಮಾ ನಾಯ್ಕ, ಎಲ್ಲರಲ್ಲೂ ಪುಸ್ತಕ ಪ್ರಜ್ಞೆ ಬೆಳೆಸುವುದೇ ನಮ್ಮ ಉದ್ದೇಶ ಎಂದು ಹೇಳಿದರು. ಶಿಥಿಲಾವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಸಹಕಾರ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಸಹಕಾರದಿಂದ ಈಗ ಸುಸಜ್ಜಿತವಾದ ಒಂದು ಕಟ್ಟಡದ ವ್ಯವಸ್ಥೆ ಆಗಿದೆ. ತುಂಬ ಖುಷಿ ಆಗ್ತದೆ. ವಿದ್ಯಾರ್ಥಿನಿ ದೀಕ್ಷಾ, ಗೆಳತಿಯರೊಂದಿಗೆ ಪುಸ್ತಕ ಓದಲು ಇಲ್ಲಿಗೆ ಬರುತ್ತೇವೆ. ಇಲ್ಲಿ ಕಂಪ್ಯೂಟರ್ ಸೌಲಭ್ಯವಿದೆ. ಅದರಲ್ಲಿ ಹಳೆಯ ವಿಷಯಗಳು ಹಾಗೂ ಚಿತ್ರಗಳು ನೋಡಲು ಸಂತೋಷವಾಗುತ್ತದೆ. ಅದೇ ರೀತಿ ಇಲ್ಲಿ ನಡೆಯುವ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದರು. ಇಲ್ಲಿ ನಾನು ನನ್ನ ಗೆಳತಿಯರೆಲ್ಲರೂ ಸೇರಿ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಪಡಿತೇವೆ. ಹಾಗೆ ಕಂಪ್ಯೂಟರ್ನಲ್ಲಿ ಹಳೆಯ ಚಿತ್ರಗಳು, ಬುಕ್ಸ್ಗಳು ಸಿಗ್ತವೆ. ಅದನ್ನೆಲ್ಲ ನೋಡಿ ನಾವು ಮಾತಾಡಿ ಖುಷಿ ಪಡುತ್ತೇವೆ. ನಾನು ನನ್ನ ಗೆಳತಿಯರೆಲ್ಲ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ತೇವೆ. ಅಲ್ಲಿ ನ್ಯೂಸ್ ಪೇಪರ್ ಓದುವುದು, ಪುಸ್ತಕಗಳನ್ನು ಓದುವುದು, ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿ ಖುಷಿಯಾಗುತ್ತೇವೆ. ಕುಮಟಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ಟ, ಬರ್ಗಿ ಪಂಚಾಯಿತಿಯ ಗ್ರಂಥಾಲಯ ಮಾದರಿಯಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಇಲ್ಲಿನ ಸಿಬ್ಬಂದಿಗೆ ಸಲ್ಲುತ್ತದೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲಿ ಇದೇ ರೀತಿ ಅಭಿವೃದ್ಧಿಪಡಿಸಲು ಚಿಂತಿಸಲಾಗಿದೆ ಎಂದು ಹೇಳಿದರು. ಒಟ್ಟು 22 ಪಂಚಾಯಿತಿಗಳಲ್ಲಿ 20 ಪಂಚಾಯಿತಿಗಳಲ್ಲಿ ಇವತ್ತು ಗ್ರಂಥಾಲಯ, ಅದನ್ನು ಇವತ್ತು ನಾವು ಅರಿವು ಕೇಂದ್ರ ಅಂತಂದು ಕರೀತಾ ಇದ್ದೇವೆ. ಅದರಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಒಂದು ಅರಿವು ಕೇಂದ್ರ ಇವತ್ತು ಬರ್ಗಿ ಗ್ರಾಮ ಪಂಚಾಯತ್ನಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಒಂದು ಮಾದರಿಯಾದಂಥ ಪಂಚಾಯತ್ ಇವತ್ತು ಜಿಲ್ಲಾ ಪಂಚಾಯತಿಂದ ಮತ್ತು ನಮ್ಮ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಇವತ್ತು 15 ಲಕ್ಷದಲ್ಲಿ ಒಂದು ಸ್ವತಂತ್ರವಾದಂಥ ಕಟ್ಟಡ ಇವತ್ತು ಬರ್ಗಿ ಗ್ರಾಮ ಪಂಚಾಯತ್ನಲ್ಲಿದೆ.